ಬ್ಲಾಂಕ್ ಚೆಕ್ ರೌಂಡ್ ಅಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಪ್ರಶ್ನೆ ನೋಡಿ ನೀವು ಮುಂದಿನ ಸುತ್ತಿಗೆ ಹೋಗ್ಬೋದಾ ಬೇಡವಾ ಅನ್ನೋದನ್ನ ನೀವು ನಿರ್ಧಾರ ಮಾಡ್ತೀರಾ. ಕ್ವೆಶ್ಚನ್ ನೋಡಿ ಇಲ್ಲ ಬಿಟ್ಬಿಡ್ತೀನಿ ಆಗಲ್ಲ ಅಂತಂದ್ರೆ ಗೆದ್ದಿರೋದ್ರಲ್ಲಿ ಅರ್ಧ 55% ಅಲ್ಲಿ ಅರ್ಧ 2,75,000 ತಗೊಂಡು ಮನೆಗೆ ಹೋಗ್ತೀರಾ. ಪ್ರಶ್ನೆ ನೋಡಿ ಇಲ್ಲ ಟ್ರೈ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ 4 ಆಪ್ಷನ್ ಕೊಡ್ತೀನಿ. ಆನ್ಸರ್ದು ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಿಮ್ಮ 10 ಲಕ್ಷ ಸಾಲ ತೀರುತ್ತೆ. ತಪ್ಪ ಆನ್ಸರ್ ಹೇಳಿದ್ರೆ ಗೆದ್ದಿರೋದ್ರಲ್ಲಿ 10%, 5,50,000ದಲ್ಲಿ 10% ಅಂದ್ರೆ 55,000 ಕೊಡ್ತೀನಿ. ಇಫ್ ಯು ಕಂಟಿನ್ಯೂ ಅಂಡ್ ಲೂಸ್ 55,000. ಇಫ್ ಯು ಕಂಟಿನ್ಯೂ ಅಂಡ್ ವಿನ್ 10 ಲಕ್ಷ. ಇಫ್ ಯು ಕ್ವಿಟ್ 2,75,000. ರೆಡಿ? ಆಲ್ ದಿ ಬೆಸ್ಟ್, ಗುಡ್ ಲಕ್. ಬ್ಲಾಂಕ್ ಚೆಕ್ ಸುತ್ತಿನ ಪ್ರಶ್ನೆ, ಕಡೆಯ ಪ್ರಶ್ನೆ, ನಿರ್ಣಾಯಕ ಪ್ರಶ್ನೆ. ನಾಗಾರ್ಜುನ್ ಗೆಲ್ಲೋದು ಸೋಲೋದು ಡಿಪೆಂಡ್ ಆಗಿರೋ ಪ್ರಶ್ನೆ ನಿಮ್ಮ ಮುಂದೆ ಆನ್ ಯೋರ್ ಸ್ಕ್ರೀನ್. ತನ್ನ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ದಿಸ್ ಇಸ್ ಎ ಕ್ವೆಶ್ಚನ್. ಡಿಸೈಡ್ ಮಾಡಬೇಕು. ಆಟ ಮುಂದುವರಿಸ್ತೀರಾ, ಆಟ ಬಿಟ್ಟಿರಾ? ಅಫ್ಕೋರ್ಸ್. ಹೌ ಮೆನಿ ಟೈಮ್ಸ್ ಯು ವಾಂಟ್? ತನ್ನ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ನಾಗಾರ್ಜುನ್ ಅವರ ಸಾಲ 10 ಲಕ್ಷ, ಅದರಲ್ಲಿ 55% ಅಂದ್ರೆ 5,50,000 ಗೆದ್ದಿದ್ದಾರೆ. ಈಗ ಅವರು ಆಟ ಮುಂದುವರಿಸಿದ್ರೆ ಅಷ್ಟು ಸಾಲ ತೀರ್ಬಹುದು ಅಥವಾ 55,000 ಮನೆಗೆ ತಗೊಂಡು ಹೋಗ್ಬೋದು. ಆಟ ಬಿಟ್ರೆ 2,75,000. ವಾಟ್ ಇಸ್ ಯುವರ್ ಡಿಸಿಷನ್? Can I have like 20 seconds more? The clock is ticking. Quit ಮಾಡ್ತೀನಿ. ಬಿಟ್ಬಿಡ್ತೀರಾ? Yes. ನಾಗಾರ್ಜುನ್ ಆಟ ಕ್ವಿಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ನಾವು ಕೇಳಿದಂತಹ ಪ್ರಶ್ನೆ, ತನ್ನ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ. ಬಿಡ್ತೀರಾ ಆಟ? ಕಂಟಿನ್ಯೂ ಮಾಡಿದ್ರೆ 10 ಲಕ್ಷ ತೀರಬಹುದು ಅಥವಾ 55,000 ಸಿಗ್ಬಹುದು. ಕ್ವಿಟ್ ಮಾಡ್ತೀನಿ. ಕ್ವಿಟ್ ಗ್ಯಾರಂಟಿ? ನೋಡಾವ್. ನಾಗಾರ್ಜುನ್ ನಮ್ಮ ಕಡೆಯ ಸುತ್ತಿನವರೆಗೂ ಬಂದು ಇಂದಿನ ಸಂಚಿಕೆಯಲ್ಲಿ ಗಣರಾಜ್ಯೋತ್ಸವದ ದಿನ ಗೆಲ್ತಾ ಇರೋದು 2,75,000. 2,25,000 ಇಸ್ ಇನ್ ಯುವರ್ ಪಾಕೆಟ್. ಡೋಂಟ್ ವರಿ, ಬರುತ್ತೆ. ಯು ವಾಂಟ್ ಟು ಟ್ರೈ? Yes, please. ಆಪ್ಷನ್ಸ್ ಹೇಳ? Definitely. ಯೋರ್ ಆಪ್ಷನ್ಸ್. ತನ್ನ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಪ್ಷನ್ ಎ ಸಿಡ್ನಿ ಬಾರ್ನ್ಸ್, ಆಪ್ಷನ್ ಬಿ ಹೆರಾಲ್ಡ್ ಲಾರ್ಡ್ವುಡ್, ಆಪ್ಷನ್ ಸಿ ಟೋನಿ ಲಾಕ್, ಆಪ್ಷನ್ ಡಿ ಕೀತ್ ಮಿಲ್ಲರ್. ಲಾಕ್ ಯೋರ್ ಆನ್ಸರ್. ಹೆರಾಲ್ಡ್ ಲಾರ್ಡ್ವುಡ್. ಕಂಟಿನ್ಯೂ ಮಾಡಿದ್ರೆ ಈ ಉತ್ತರ ಕೊಡ್ತಿದ್ರಾ? ಇನ್ನೊಂದು ಟ್ರೈ? ಇಲ್ಲ. ಅನ್ನೋದು ಟ್ರೈ. ಇದೇನ್ ದುಡ್ಡೇನ್ ಕಳ್ಕೊತೀವಲ್ಲ, ಟ್ರೈ ಮಾಡಕ್ ದುಡ್ಡು ಕಾಸೇನಿಲ್ಲ. ಹೇಳಿ. ಟೋನಿ ಲಾಕ್. ಹೆರಾಲ್ಡ್ ಲಾರ್ಡ್ವುಡ್, ಟೋನಿ ಲಾಕ್. ನೆಕ್ಸ್ಟ್ ಟ್ರೈ. ಅನದರ್ ಟ್ರೈ. ಕೀತ್ ಮಿಲ್ಲರ್, ಸಿಡ್ನಿ ಬಾರ್ನ್ಸ್. ಹೆರಾಲ್ಡ್ ಲಾರ್ಡ್ವುಡ್, ಟೋನಿ ಲಾಕ್, ಕೀತ್ ಮಿಲ್ಲರ್, ಸಿಡ್ನಿ ಬಾರ್ನ್ಸ್. ಗ್ಯಾರಂಟಿ ಸೋಲ್ತಿದ್ರಿ ಈ ಆರ್ಡರ್ ಬಂದ್ರೆ. ಹೌದಾ? ಆನ್ಸರ್ ಇಸ್ ಸಿಡ್ನಿ ಬಾರ್ನ್ಸ್. ಅಂಡ್ ದಟ್ ವಾಸ್ ಯುವರ್ ಲೀಸ್ಟ್ ನಂಬರ್ ಅಲ್ವಾ? ದಟ್ ವಾಸ್ ದ ಲಾಸ್ಟ್ ಆನ್ಸರ್ ಯು ಗೇವ್ ಮಿ. ನೆವರ್ದಲೆಸ್ 2,25,000 ಗಣರಾಜ್ಯೋತ್ಸವದ ದಿನ ನಾಗಾರ್ಜುನ್ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್. 2,75,000. ಈವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಜಾಸ್ತಿ ಗೆದ್ದಿದ್ದು ನಾಗರಾಜ ಅಂತ ಅವ್ರ ಹೆಸರು. ಅವರು 2,85,000 ಗೆದ್ಕೊಂಡು ಹೋದ್ರು. ಅದು ಬಿಟ್ರೆ ನೆಕ್ಸ್ಟ್ ನೀವು ನಾಗಾರ್ಜುನ ಗೆದ್ದಿರೋದು 2,75,000. ಕಂಗ್ರಾಚುಲೇಷನ್. ನನ್ನ ಫಸ್ಟ್ ಅರ್ನಿಂಗ್ ಇದು. ಫಸ್ಟ್ ಅರ್ನಿಂಗ್? ಎಸ್. ಲೋನ್ ಫಸ್ಟ್ ಅಮೌಂಟ್, ಫಸ್ಟ್ ಪೇಮೆಂಟ್, ರೀಪೇಮೆಂಟ್. ಫಸ್ಟ್ ರೀಪೇಮೆಂಟ್ ಲೋನ್ ಅಮೌಂಟ್ಗೆ. ಕೆಲಸ ಸಿಕ್ಸ್ ಮೇಲೆ ತೀರ್ಸೋಣ ಅನ್ಕೊಂಡೆ. ಬಟ್ ಫಸ್ಟ್ ಡೌನ್ ಪೇಮೆಂಟ್ ಆಯ್ತು 275. ಇನ್ಸ್ಟಾಲ್ಮೆಂಟ್ ಕಟ್ಟಿ ಇವಾಗ ತುಂಬಾ ಖುಷಿ ಆಗ್ತಿದೆ. ಎಂಟರ್ಟೈನ್ಮೆಂಟ್ ಬಂದೆ, ಗೆದ್ದಿರೋದಕ್ಕಿನ್ನ ಖುಷಿ ಆಗ್ತಿದೆ, ಡಬಲ್ ಖುಷಿ. ಎಷ್ಟು ವಯಸ್ಸು? 19.
19 ವರ್ಷಕ್ಕೆ ಇನ್ನ 1 ವಾರದಲ್ಲಿ ಪೈಲಟ್ ಆಗಿ ಸೌತ್ ಆಫ್ರಿಕಾದಲ್ಲಿ ಪೊಲಿಟಿಕ್ಸ್ ಗೆ ಎಂಟರ್ ಆಗೋಕೆ ಒಂದು ಪಾರ್ಟಿಯನ್ನ ಸೇರ್ಕೊಂಡು 10 ಲಕ್ಷ ಸಾಲ ಮಾಡಿ 19ನೇ ವಯಸ್ಸಿಗೆ ಅದರಲ್ಲಿ 2,75,000 ಗೆದ್ದಿರುವಂತಹ ಧೀರ. ಗುಡ್ ಲಕ್, ಆಲ್ ದಿ ಬೆಸ್ಟ್. ಗಣರಾಜ್ಯೋತ್ಸವದ ದಿನ ಗೆದ್ದಿದ್ದೀರಿ. ನಿನ್ನೆ ಇವರ ಹುಟ್ಟುಹಬ್ಬ ಆಯ್ತು, January 25th. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್. ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬನ್ನಿ, ಬೇಗ ಸಾಲ ತೀರಿಸಿ ತಂದೆ ತನ್ನ ಕೇಳಿದೆ. ಬರೀ ಗಣರಾಜ್ಯೋತ್ಸವದ ದಿನ, ಸ್ವಾತಂತ್ರ್ಯೋತ್ಸವದ ದಿನ ಮಾತ್ರ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ದೇಶದ ಬಗ್ಗೆ, ನಾಡಿನ ಬಗ್ಗೆ ನಾವು ಎಲ್ಲರೂ ಯೋಚನೆ ಮಾಡಬೇಕು ಅನ್ನೋದೇ ನಮ್ಮ ತಂಡದ ಪರವಾಗಿ ನಿಮಗೆ ನಾವು ಇಂದು ಮಾಡ್ತಾ ಇರುವಂತಹ ಕೋರಿಕೆ. ಮತ್ತೆ ನಾವು ಭೇಟಿಯಾಗೋಣ ನಾಳೆ ರಾತ್ರಿ ಇದೇ ಸಮಯಕ್ಕೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್, ಜೈ ಕರ್ನಾಟಕ. ಇದು ರೆನ್ ಸಾಲಕ್ಕೊಂದು ಸಲಾಂ.